ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಟ್ರೆಂಡ್ ಆಗಿದೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 1 ಕಪ್ ಆಗುವಷ್ಟು ಉದ್ದಿನಬೇಳೆಯನ್ನು ನೆನೆ ಇಡ್ತಾ ಇದ್ದೀನಿ. ಸೊ ಉದ್ದಿನಬೇಳೆಯನ್ನು ಒಂದು 2 ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದಕ್ಕೆ ಮುನುಗುವಷ್ಟು ನೀರನ್ನು ಹಾಕಿ ನೆನೆಯೋಕೆ ಇಡಬೇಕು. ಒಂದು 8 ಗಂಟೆಗಳ ಕಾಲ ಇದನ್ನು ನೆನೆಯೋಕೆ ಇಡಬೇಕು. ನಾನಿಲ್ಲಿ ಬೆಳಗ್ಗೆ 10 ಗಂಟೆಗೆ ನೆನೆಯೋಕೆ ಇಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ 4 ಕಪ್ ಆಗುವಷ್ಟು ಇಡ್ಲಿ ರವೆಯನ್ನು ಸೇರಿಸ್ತಾ ಇದ್ದೀನಿ. ಯಾವ ಕಪ್ಲಿಂದ ನಾವು ಉದ್ದಿನಬೇಳೆಯನ್ನು ತಗೋತೀವಲ್ಲ ಅದೇ ಕಪ್ಲಿಂದ 4 ಕಪ್ ಆಗುವಷ್ಟು ಇಡ್ಲಿ ರವೆಯನ್ನು ಇಲ್ಲಿ ಸೇರಿಸಿದ್ದೀನಿ. ನೀವು ಬೇಕಂದರೆ ಅಕ್ಕಿ ಕೂಡ ನೆನೆಯೋಕೆ ಇಡ್ಬೋದು. ಇಡ್ಲಿ ರವೆ ಬೇಡಪ್ಪ ಅಂದರೆ ನೀವು ಅಕ್ಕಿಯಿಂದ ಕೂಡ ಇದನ್ನು ಮಾಡ್ಕೋಬೋದು. ಚೆನ್ನಾಗಿ ನೀರು ಹಾಕ್ಕೊಂಡು ಮೇಲ್ಗಡೆ ಇರುವಂಥ ನೀರನ್ನು ನಾವು ಸಪ್ರೇಟನ್ನಾಗಿ ಮಾಡ್ಕೋಬೇಕು. ಈಗ ಇದಕ್ಕೆ ಮುನುಗುವಷ್ಟು ನೀರನ್ನು ಹಾಕಿ ಇದನ್ನೂ ಕೂಡ ನಾವು ಒಂದು 8 ಗಂಟೆ ಕಾಲ ನೆನೆಯೋಕೆ ಬಿಡಬೇಕು. ಇದನ್ನೂ ಕೂಡ 10 ಗಂಟೆಗೆ ಇಲ್ಲಿ ನೆನೆ ಇಡ್ತಾ ಇದ್ದೀನಿ ಬೆಳಗ್ಗೆ. ನಂತರ ಇಲ್ಲಿ ಸಾಯಂಕಾಲ ಒಂದು 6 ಗಂಟೆಗೆ ನಾನು ರುಬ್ಬೋಕ್ಕಂತ ತಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಉದ್ದಿನಬೇಳೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ನೀರನ್ನು ಹಾಕಿ ನಾನಿಲ್ಲಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೀವು ದೋಸೆ ಇಡ್ಲಿ ಮಾಡುವಾಗ ಕೂಡ ಯಾವ ನೀರಲ್ಲಿ ನೆನೆ ಇಟ್ಟಿರ್ತೀರಲ್ಲ ಅದೇ ನೀರಿಂದ ರುಬ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಂತರ ಇಲ್ಲಿ ಇಡ್ಲಿ ರವೆಯಲ್ಲಿರುವಂಥ ನೀರನ್ನು ಎಲ್ಲ ಸಪ್ರೇಟನ್ನಾಗಿ ಮಾಡ್ಕೋಬೇಕು. ಎಷ್ಟಾಗುತ್ತಲ್ಲ ಅಷ್ಟು ಪೂರ್ತಿ ನೀರನ್ನು ಸಪ್ರೇಟನ್ನಾಗಿ ಮಾಡಿಕೊಂಡು ನಂತರ ಇದಕ್ಕೆ ರುಬ್ಬಿಟ್ಟಿರುವಂಥ ಉದ್ದಿನಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ನಾವು ಕೈಲಿಂದನೇ ಮಿಕ್ಸ್ ಮಾಡಬೇಕು. ಕೈಲಿಂದ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹಿಟ್ಟು ಉಬ್ಬುತ್ತೆ. ಹಿಟ್ಟು ಉಬ್ತಾ ಇಲ್ಲ, ಹಿಟ್ಟು ಸರಿಯಾಗಿ ಆಗ್ತಾ ಇಲ್ಲ ಇಡ್ಲಿದು ದೋಸೆ ಇದೆ ಅಂದರೆ ಒಂದು ಟಿಪ್ಸನ್ನು ಹೇಳ್ಕೊಡ್ತೀನಿ. ಆ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಡ್ಲಿ ಪಾತ್ರೆಯನ್ನು ಇಲ್ಲಿ ನಡುವಿಗೆ ಇಟ್ಟಿದ್ದೀನಿ. ಮೇಲ್ಗಡೆ ಒಂದು ಚಿಕ್ಕ ಪಾತ್ರೆ, ಕೆಳಗಡೆ ಒಂದು ಪಾತ್ರೆಯನ್ನು ಬಿಸಿಯಾಗಿರುವಂಥ ಪಾತ್ರೆಯನ್ನು ಇಟ್ಟಿದ್ದೀನಿ. ಈಗ ನಾವು ಅಡುಗೆ ಮಾಡಿದಾಗ ಅನ್ನ ಸಾಂಬಾರು ಮಾಡಿರ್ತೀವಲ್ಲ ಆವಾಗ ನಾವು ಈ ರೀತಿ ಮೇಲ್ಮೇಲೆ ಇಡಿ, ಅಂದರೆ ಈ ರೀತಿ ಇಡೋದ್ರಿಂದ ತುಂಬ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು. ನಂತರ ಬೆಳಗ್ಗೆ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಹುಣಸೆಯನ್ನು 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಇಡ್ಲಿ ಸೆಟ್ಟನ್ನು ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದ್ಬಿಟ್ಟು. ನಾನು ನಿಮಗಿಲ್ಲಿ ನೆಕ್ಸ್ಟ್ ಬೆಳಗ್ಗೆ ಟಿಫಿನ್ಗೆ ಮಾಡ್ತಾ ಇರೋದು ಇದು, ಅದಕ್ಕೋಸ್ಕರ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಮ್ಮದು ಇಲ್ಲಿ ಹಿಟ್ಟು ಉಬ್ಬಿದೆ. ಈಗ ಹಿಟ್ಟನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೀವು ಅಕ್ಕಿಯಿಂದ ಕೂಡ ಇದನ್ನು ಮಾಡ್ಬೋದು. ನಂತರ ಒಂದು ಸ್ಟೀಲ್ ಕಪ್ಪನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಗಾಜಿನ ಕಪ್ಪನ್ನು ಕೂಡ ಇಲ್ಲಿ ತಗೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ನಂತರ ಈಗ ಗಾಜಿನ ಕಪ್ಪಿಗೂ ಕೂಡ ನಾವು ಬ್ಯಾಕ್ ಸೈಡು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಕಪ್ ಇಡ್ಲಿ ಅಂತ ಕರೀತಾರೆ. ಸೊ ಇದು ತುಂಬಾ ಟ್ರೆಂಡ್ ಆಗಿತ್ತು. ಯೂಟ್ಯೂಬಲ್ಲಾಯಿತು, ಫೇಸ್ಬುಕ್ದಲ್ಲಾಯಿತು, ಪ್ರತಿಯೊಂದರಲ್ಲೂ ಇದು ತುಂಬ ಟ್ರೆಂಡ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಕೂಡ ಒಂದು ಸತಿ ಟ್ರೈ ಮಾಡೋಣ ಅಂತ ಮನೆಯಲ್ಲಿ ಮಾಡಿದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ವಿಡಿಯೋನ ಮಾಡಿ ಮತ್ತೊಂದು ಸತಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಹಿಟ್ಟನ್ನು ಹಾಕಿ ನಂತರ ಮೇಲ್ಗಡೆ ಗಾಜಿನ ಕಪ್ಪನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಗಾಜಿನ ಕಪ್ಪು ಯಾವಾಗಲೂ ತುಂಬ ಲೈಟಾಗಿರೋವಂಥದ್ದು ಇರಬೇಕು, ಅಂದರೆ ಹಗುರವಾಗಿರೋವಂಥದ್ದು ಇಡಿ, ಅಂದರೆ ತುಂಬ ಚೆನ್ನಾಗಿ ಇಲ್ಲಿ ಇಡ್ಲಿ ರೌಂಡ್ ಶೇಪಲ್ಲಿ ಆಗುತ್ತೆ. ನೋಡ್ತಾ ಇರ್ಬೋದು. ಈಗ ನಾನಿಲ್ಲಿ ಈ ರೀತಿ ಮಾಡಿಬಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾಗಿರುವಂಥ ನೀರಿನಲ್ಲಿ ನಾನೀಗ ಕಪ್ಪನ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ನಿಮ್ಮದು ಇಡ್ಲಿ ಪಾತ್ರೆ ದೊಡ್ಡದಿದ್ರೆ 4 ರಿಂದ 3 ಕಪ್ಪನ್ನು ಇಡ್ಬೋದು. ನಂದಿಲ್ಲಿ ಚಿಕ್ಕ ಪಾತ್ರೆ ಇರೋ ಕಾರಣಕ್ಕೆ ನಾನು 2 ಮಾತ್ರ ಇಟ್ಟಿದ್ದೀನಿ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕುಕ್ ಮಾಡ್ಕೋಬೇಕು. ಅಲ್ಲಿವರೆಗೂ ನಾನು ಇಡ್ಲಿ ಜೊತೆಗೆ ಒಂದು ಚಟ್ನಿಯನ್ನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಯಾವ ರೀತಿ ಇಡ್ಲಿ ಜೊತೆ ಚಟ್ನಿಯನ್ನು ರೆಡಿ ಮಾಡ್ತೀರಾ, ನೀವು ಇದೇ ಥರ ರೆಡಿ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನಿನ್ನು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯನ್ನು ಸೇರಿಸ್ತಾ ಇದ್ದೀನಿ, ಚಿಕ್ಕ ಕಪ್ಪು. ನಂತರ ಬೆಳ್ಳುಳ್ಳಿ ಶುಂಠಿಯನ್ನು ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ನಂತರ ಇಲ್ಲಿ ಕರಿಬೇವಿನ ಎಲೆಯನ್ನು ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಪುದೀನ ಸೊಪ್ಪು ಬೇಕಂದರೆ ಸೇರಿಸ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹುರ್ಗಡ್ಲೆ ಎಣ್ಣೆ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹುರ್ಗಡ್ಲೆ ಆದಷ್ಟು ಜಾಸ್ತಿ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ನಾನಿಲ್ಲಿ ಚಟ್ನಿಯನ್ನು ಮಾಡಿಬಿಟ್ಟು ನಂತರ ಇದಕ್ಕೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ.
ಈಗ ಇಲ್ಲಿ 10 ನಿಮಿಷ ಆಯಿತು. ನೀವು ಇಡ್ಲಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಉಬ್ಬಿದಾವೆ ಅಂದ್ಬಿಟ್ಟು. ಅದಕ್ಕೆ ನೀವು ಅರ್ಧ ಕಪ್ ಮಾತ್ರ ಹಿಟ್ಟನ್ನು ಸೇರಿಸ್ಕೋಬೇಕು. ಪೂರ್ತಿ ಕಪ್ ಸೇರಿಸ್ಕೊಂಡ್ರೆ ಕೆಳಗಡೆ ಬಿದ್ದುಬಿಡುತ್ತೆ. ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡ್ಗೆ ಇಟ್ಟಿದ್ದೆ ನಾನು. ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಶೇಪ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್, ತಿನ್ನೋಕ್ಕೆ ಸೇಮ್ ಇದು ಇಡ್ಲಿ ಟೇಸ್ಟೇ ಇದೆ. ಸೊ ಇಡ್ಲಿ ಬೆಟರೇ ಇದು. ಸೊ ಆದರೆ ನೋಡೋಕ್ಕೆ ಒಂದು ರೀತಿಯಲ್ಲಿ ಚೆನ್ನಾಗಿ ಅನಿಸುತ್ತೆ, ಕಪ್ ರೀತಿಯಲ್ಲಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇದು ತುಂಬ ಟ್ರೆಂಡ್ ಆಗ್ತಾ ಇತ್ತು. ಅದಕ್ಕೆ ನಾನು ಕೂಡ ಇವತ್ತು ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾವು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ರೆಂಡ್ಸ್, ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀರ. ಅದೇ ರೀತಿ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದರೆ ತುಂಬಾ ಸಹಾಯ ಆದಂಗೆ ಆಗುತ್ತೆ. ಹಾಗೆ ನಮಗೂ ಕೂಡ ಒಂದು ಬೆಳೆಯೋಕ್ಕೆ ಅವಕಾಶ ಕೂಡ ಸಿಗುತ್ತೆ ಫ್ರೆಂಡ್ಸ್. ನಂತರ ನಾನಿಲ್ಲಿ ಸೈಡ್ಗೆಲ್ಲ ಚಟ್ನಿಯನ್ನು ಸ್ವಲ್ಪ ಡೆಕೋರೇಷನ್ಗೋಸ್ಕರ ಈ ರೀತಿ ಹಚ್ತಾ ಇದ್ದೀನಿ. ನಂತರ ಇಲ್ಲಿ ಸಾಂಬಾರನ್ನು ನಾವು ನಡುವಿಗೆ ಸೇರಿಸಿದ್ರೆ ಸಾಕು. ನಮ್ಮದಿಲ್ಲಿ ಕಪ್ ಇಡ್ಲಿ ರೆಡಿ ಆಯಿತು. ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ಈ ರೀತಿ ಮಾಡಿಕೊಡಿ, ಏನೋ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಕೋತಾರೆ ಇವರು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.